ಎಲ್ಲ ಪಕ್ಷಗಳ ನಡುವೆ ಫೈಟ್ ಕೂಡ ಏರ್ಪಟ್ಟಿದೆ. ಈ ಬೆನ್ನಲ್ಲೇ ಬಿಜೆಪಿ ಕೂಡ ಸ್ವಲ್ಪ ಅಲರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಂದು 10ರಿಂದ 12 ಕ್ಷೇತ್ರಗಳ ಟಿಕೆಟನ್ನು ಪಟ್ಟಿ ಅಂದರೆ ಕ್ಷೇತ್ರಗಳ ಟಿಕೆಟ್ ಪಟ್ಟಿ ಫೈನಲ್ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಅಂಗಳಕ್ಕೆ ಈಗಾಗಲೇ ಫೈನಲ್ ಪಟ್ಟಿ ರವಾನೆ ಆಗಿದೆ ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿರುವಂಥದ್ದು. ಲೋಕಸಭೆ ಚುನಾವಣೆ ಹತ್ತಿರ ಬಂದಂತೆ ಬಿಜೆಪಿ ಈಗ ಸದ್ಯಕ್ಕೆ ಅಲರ್ಟ್ ಆಗಿರುವಂಥದ್ದು. ಜೊತೆಗೆ ವಾರದೊಳಗೆ ಹೈಕಮಾಂಡ್ ಅಂಗಳಕ್ಕೆ ಮೊದಲ ಪಟ್ಟಿ ರವಾನೆ ಆಗುತ್ತೆ ಅಂತೇಳಿ ಸುಮಾರು 10ರಿಂದ 12 ಕ್ಷೇತ್ರಗಳ ಆಕಾಂಕ್ಷಿಗಳ ಪಟ್ಟಿ ರವಾನೆಗೆ ತೀರ್ಮಾನ ಮಾಡಿದ್ದಾರಂತೆ. 5-6 ದಿನದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ಕೈ ಸೇರಲಿದೆಯಂತೆ ಈ ಪಟ್ಟಿ. ಅಮಿತ್ ಶಾ ರಾಜ್ಯಕ್ಕೆ ಭೇಟಿಗೂ ಮುನ್ನ ಪಟ್ಟಿಯನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಫೆಬ್ರವರಿ 15ರಿಂದ 20ರ ಒಳಗೆ ಬಿಜೆಪಿಯ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರೋದು. ಜೊತೆಗೆ ಅಮಿತ್ ಶಾ ರಾಜ್ಯ ಭೇಟಿ ವೇಳೆಯೇ ರಿಲೀಸ್ಗೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಲೋಕಸಭೆ ಚುನಾವಣೆಗೆ ದಿನಗಣನೆ ಶುರುವಾಗಿರುವಂಥದ್ದು. ಈ ಬೆನ್ನಲ್ಲೇ 28 ಕ್ಷೇತ್ರಗಳಿಗೂ ಕೂಡ ಬಿಜೆಪಿ ಯಾವ ನಾಯಕನನ್ನು ಸೂಕ್ತ ನಾಯಕನನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಈ ಬಗ್ಗೆ ಒಂದಷ್ಟು ಉಸ್ತುವಾರಿಗಳನ್ನು ಕೂಡ ನೇಮಿಸುವಂಥ ಸಾಧ್ಯತೆ ಇದೆ. ನೇಮಿಸಿ ಪ್ರಮುಖವಾಗಿ ಅದರಲ್ಲಿ ಒಂದು 10ರಿಂದ 12 ಕ್ಷೇತ್ರಗಳು, ಆ 12 ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳಿದ್ದಾರೆ. ಆ ಆಕಾಂಕ್ಷಿಗಳ ಪಟ್ಟಿಯನ್ನು ರವಾನಿಸಲು ಬಿಜೆಪಿ ಇಲ್ಲಿ ರಾಜ್ಯ ಬಿಜೆಪಿ ತೀರ್ಮಾನ ಮಾಡಿಕೊಂಡಿರೋದು. ಹೈಕಮಾಂಡ್ ಅಂಗಳಕ್ಕೆ ಯಾರು ಸೂಕ್ತ, ಯಾರನ್ನು ನಿಲ್ಲಿಸಿದ್ರೆ ನಾವು ಗೆಲ್ಲಿಸಬಹುದು, ಆ ಕ್ಷೇತ್ರದಲ್ಲಿ ಗೆದ್ಕೊಂಡು ಬರ್ಬೋದು ಇಂಥವರು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪಟ್ಟಿಯನ್ನು ತಯಾರು ಮಾಡಲಾಗುತ್ತೆ. ಆ ಪಟ್ಟಿಯನ್ನು ವಾರದೊಳಗೆ ಹೈಕಮಾಂಡ್ ಅಂಗಳಕ್ಕೆ ರವಾನಿಸಲಾಗುತ್ತೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಫೆಬ್ರವರಿ 15ರಿಂದ 20ರೊಳಗೆ ಬಿಜೆಪಿಯ ಮೊದಲ ಪಟ್ಟಿ ರಿಲೀಸ್ ಆಗುತ್ತೆ. ಅಂದರೆ ಹೈಕಮಾಂಡ್ ಅಂಗಳಕ್ಕೆ ಹೋದ ಬಳಿಕ ಅಲ್ಲಿ ಅವರು ಪರಿಶೀಲನೆ ಮಾಡ್ತಾರೆ. ಅದನ್ನು ಕೊನೆಗೆ ಆ ಪಟ್ಟಿಯನ್ನು ಅಂದರೆ ಫೆಬ್ರವರಿ 15ರಿಂದ 20ರೊಳಗೆ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡುವಂಥ ಸಾಧ್ಯತೆ ಇದೆ. ಅಮಿತ್ ಶಾ ರಾಜ್ಯ ಭೇಟಿ ವೇಳೆಯೇ ರಿಲೀಸ್ಗೆ ಪ್ಲಾನ್ ಮಾಡುವಂಥ ಸಾಧ್ಯತೆ ಇದೆ.